ಬೆಂಗಳೂರಿನಲ್ಲಿ ಮಹಿಳೆಯರು ಅದೆಷ್ಟರ ಮಟ್ಟಿಗೆ ಸೇಫ್ ಈ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಬೆಂಗಳೂರು ಸೇಫ್ ಆಗಿದೆ ಅಂತ. ಪುಂಡರ ಹಾವಳಿ ಮಿತಿ ಮೀರಿ ಹೋಗಿದೆ ಬೆಂಗಳೂರಿನಲ್ಲಿ. ಒಬ್ಬ ಮಹಿಳೆಯನ್ನ ನಾಲ್ಕು ಜನ ಪುಂಡರು ಬೆನ್ನ ಹತ್ತಾರೆ. ಮಹಿಳೆಯ ಕಾರನ್ನ ಚೇಸ್ ಮಾಡ್ತಾರೆ. ದಾರಿ ಯುದ್ಧಕ್ಕೂ ಚೇಸ್ ಮಾಡಿ ಇವರು ತಮ್ಮ ಅಟ್ಟಹಾಸವನ್ನು ಮೆರೀತಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ದ್ವಿಚಕ್ರ ವಾಹನದಲ್ಲಿ ಕಾರನ್ನು ಸುತ್ತುವರಿತಾರೆ. ಮಹಿಳೆಗೆ ಟಾರ್ಚರ್ ಮಾಡ್ತಾರೆ. ಮಡಿವಾಳದಿಂದ ಕೋರಮಂಗಲ ತನಕ. ಕೊನೆಗೆ ಮಹಿಳೆ ಪೊಲೀಸರಿಗೆ ದೂರು ಕೊಡ್ತಾರೆ. 112ಗೆ ಕರೆ ಮಾಡ್ತಾರೆ. ಏನೇನಾಗಿದೆ ಆ ಎಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಪೊಲೀಸರು ಯಾವಾಗ ಸ್ಥಳಕ್ಕೆ ಬಂದರೂ ಬರ್ತಿದ್ದಂಗೆನೇ ದುಷ್ಕರ್ಮಿಗಳು ಅಲ್ಲಿಂದ ಎಸ್ಕೇಪ್. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಠಾಣಾ ವ್ಯಾಪ್ತಿನಲ್ಲಿ ಎಷ್ಟರ ಮಟ್ಟಿಗೆ ಇವರಿಗೆ ಪೊಲೀಸರ ಭಯ ಇಲ್ಲ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು. ಯಾಕಂದ್ರೆ ಬೆಂಗಳೂರಲ್ಲಿ ಐಟಿ ಬಿಟಿ ಉದ್ಯೋಗಿಗಳು ಜಾಸ್ತಿ ಜನ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬರೀ ಅಷ್ಟು ಮಾತ್ರ ಅಲ್ಲ, ಅದೆಷ್ಟು ಜನ ಮಹಿಳೆಯರು ಪಾಪ ಕೆಲಸ ಕಾರ್ಯಗಳಿಗೆ ಅಂತ ಹೋಗ್ತಾರೋ. ಸೊ ಇಂಥವ್ರಿಗೆ ಹೆಣ್ಣು ಮಕ್ಕಳುಗಳಿಗೆ ಎಷ್ಟರ ಮಟ್ಟಿಗೆ ಸೇಫ್ ನೋಡಿ. ಆ ದೃಶ್ಯಾವಳಿಗಳನ್ನು ನೋಡಿ. My name is Priyam Singh. My name is Priyam Singh. Priyam. Yes, I'm crossing. Just wait. Nearby landmark is Nandana Palace. I'm crossing. St. John's Auditorium, gate number 5. St. John's Auditorium. I have crossed. The vehicle number is KA04 KL2583. KL2583. They are blocking our route. They are in the front of our vehicle. They are KA04 KL2583. They are punching. They are following us. Please, they are again following. Nature's Basket. I'm crossing. I'm on this road now. I'm on this other road. Please, I'm on ABK restaurant. He's abusing. He's opening the door. He's touching the door. ABK restaurant. He's abusing. He's opening the door. He's touching the door. ABK restaurant. He's abusing. He's opening the door. He's touching the door. निकल ले तो आगे थोड़ा धीरे चलो, आगे निकल सब धीरे ही चल रहा है, साथ चलिए. ನೋಡಿ, ಇದನ್ನು ನೋಡ್ತಿದ್ದಂಗೆ ತಕ್ಷಣ ನಮ್ಮ ಮನೆಯ ಹೆಣ್ಣುಮಕ್ಕಳಿಗೆ ಜ್ಞಾಪಕ ಆಗಲ್ವಾ ಏನಿದೆ ಎತ್ತ ಅಂತ ಹೇಳಿ ಅಂತ. ಬೆಂಗಳೂರಿನ ಇವತ್ತಿನ ಸ್ಥಿತಿ ಏನು ಮಾಡ್ತಾ ಇದೆ ಇಲಾಖೆ ಸಂಬಂಧಪಟ್ಟಿರುವಂಥದ್ದು. ಗೃಹ ಇಲಾಖೆ ಗೃಹ ಸಚಿವರಿಗೂ ಕೇಳ್ತಾ ಇದ್ದೀನಿ. ಒಂದಾದ್ಮೇಲೆ ಒಂದು ಘಟನೆಗಳಾಗ್ತಾ ಇದೆ. ಗೃಹ ಮಂತ್ರಿಗಳೇ, ಹೋಮ್ ಮಿನಿಸ್ಟರ್ ದಯಮಾಡಿ ಕೇಳಬೇಕು ಇದನ್ನ. ಯಾವ ರೀತಿ ಬೆಂಗಳೂರಿಗೆ ನೀವು ಕಾನ್ಫಿಡೆನ್ಸ್ ಕೊಡ್ತೀರಿ? ಸಾರಿ, ನಮ್ಮ ಹೆಣ್ಣು ಮಕ್ಕಳು ಎಷ್ಟರ ಮಟ್ಟಿಗೆ ಸೇಫ್ ಬೆಂಗಳೂರಲ್ಲಿ? ಹೋಮ್ ಮಿನಿಸ್ಟ್ರೇ, ದಯವಿಟ್ಟು ಉತ್ತರ ಕೊಡಿ. ಪ್ಲೀಸ್ ಆನ್ಸರ್. ಒಂದಾದ್ರೆ ಘಟನಾವಳಿಗಳು, ಎರಡಾದ್ರೆ ಘಟನಾವಳಿಗಳು ಹೆಂಗೋ ಸಹಿಸ್ಕೋಬಹುದು. ಒಂದಾ ಎರಡಾ? ಮೇಲಿಂದ ಮೇಲೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಆ ಕ್ರೈಮ್ ಘಟನೆಗಳು ಜಾಸ್ತಿ ಆಗ್ತಾ ಇವೆ. ಗೃಹ ಸಚಿವರೇ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ದಯವಿಟ್ಟು ಕಣ್ಣು ತೆಗೆದು ನೋಡಿ. ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ದಯವಿಟ್ಟು ನೋಡಬೇಕು. ಇಂಥವ್ರನ್ನ ಹೆಡೆಮುರಿ ಕಟ್ಟಲಿಲ್ಲ ಅಂತಂದ್ರೆ, ಇಂಥವ್ರನ್ನ ಮಟ್ಟ ಹಾಕ್ಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ನಾಳೆ ಬೆಂಗಳೂರಿನ ಬದುಕು. ಕೆಲಸ ಮಾಡುವಂತವ್ರು ಎಷ್ಟರ ಮಟ್ಟಿಗೆ ಸೇಫ್ ಇಲ್ಲಿ? ಹೆಣ್ಣು ಮಕ್ಕಳು ಎಷ್ಟರ ಮಟ್ಟಿಗೆ ಸೇಫ್ ಇಲ್ಲಿ? ಈ ರೀತಿ ಹೈವೇನಲ್ಲಿ 3 ಜನ ಬೆನ್ನ ಹತ್ತಾರೆ ಅಂತಂದ್ರೆ ಏನಿದೆ ಅರ್ಥ? ಇದು ಏನ್ ನಡೀತಾ ಇದೆ ಬೆಂಗಳೂರಿನಲ್ಲಿ? ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಹೇಳೋರು ಕೇಳೋರು ಯಾರು ಇಲ್ವಾ ಇವ್ರಿಗೆ? ಯಾವಾಗ ಹಿಂಗೆಲ್ಲ ಆಗತ್ತೆ ಹೇಳಿ? ಅವ್ರು ಹೆಲ್ಮೆಟ್ ಹಾಕೊಂಡಿಲ್ಲ, ಬಿಡಪ್ಪ, ಏನಾದ್ರು ಮಾಸ್ಕ್ ಇಲ್ಲ, ಯಾಕೆ ಗೊತ್ತಾ? ಭಯ ಇಲ್ಲ, ಫಿಯರ್ ಇಲ್ವೇ ಇಲ್ಲ. ಬಿಂದಾಸಾಗಿ ಚೇಸ್ ಮಾಡ್ತಾರೆ, ಬಿಂದಾಸಾಗಿ ಬೆನ್ನ ಹತ್ತಾರೆ, ಡೋರ್ನ ತೆಗಿಯಕ್ಕೆ ಟ್ರೈ ಮಾಡ್ತಾರೆ.
ಆಕೆ ಅರಚ್ತಾಳೆ, ಆಕೆ ಕೂಗ್ತಾಳೆ, ಆಕೆ ಅವಲತ್ಕೊಳ್ತಾಳೆ, ಗೋಗರಿತಾಳೆ, ಬನ್ನಿ ಕಾಪಾಡಿ, ಕಾಪಾಡಿ ಬನ್ನಿ ದಯವಿಟ್ಟು, ನೋಡಿ ನನ್ನ ಕಾರ್ನ ಡೋರ್ ತೆಗಿತಾ ಇದ್ದಾರೆ ನೋಡಿ ಇವರು ಅಂತ. ಇದು ಯಾವ ಧೈರ್ಯದ ಮೇಲೆ ಹೆಣ್ಣುಮಕ್ಕಳನ್ನ ಹೊರಗಡೆ ಕಳಿಸ್ಬೇಕು ಸ್ವಾಮಿ ಬೆಂಗಳೂರಿನಲ್ಲಿ? ಏನು ಮಾಡ್ತಾ ಇದೆ ಇಲಾಖೆ, ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಮಂತ್ರಿಗಳು ಏನು ಮಾಡ್ತಾ ಇದ್ದೀರಿ? ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಉತ್ತರ ಬೇಕು. ಟೂ ಮಚ್. ಒಂದಲ್ಲ ಒಂದು ಘಟನಾವಳಿಗಳು ಡೈಲಿ ನಾವೇ ತೋರಿಸ್ತಾ ಇರ್ತೀವಿ ನ್ಯೂಸ್ ಬುಲೆಟಿನ್ ನಲ್ಲಿ, ಒಂದಲ್ಲ ಒಂದು ಘಟನಾವಳಿಗಳು. ಇದಕ್ಕೆ ಮಿತಿ ಇಲ್ವಾ? ಇದಕ್ಕೆ ಕಡಿವಾಣ ಇಲ್ವಾ? ಯಾವಾಗ ಭಯ ಇರಲ್ವಲ್ಲ, ಯಾವಾಗ ಭಯ ಇರಲ್ಲ ನೋಡಿ ಪುಂಡ್ರು ಬಾಲ ಬಿಚ್ತಾರೆ. ನಾವು ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ, ಬೇಕಾದ್ದು ಮಾಡ್ತೀವಿ, ಯಾರೇನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಅವಾಗ ಹಿಂಗೆಲ್ಲ ಆಗ್ತವೆ. ಗೊತ್ತಾಗ್ಲಿ ಸಂಬಂಧಪಟ್ಟಂತ ಇಲಾಖೆಗೆ ಅಟ್ಲೀಸ್ಟ್ ಕಣ್ತಿರಲಿ, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಬೆಂಗಳೂರಿನ ಬದುಕು. ಬನ್ನಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಏನಿದೆ ಘಟನಾವಳಿಗಳು? ಬೆಂಗಳೂರು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆ ನಾವು ಕೇಳ್ತಾ ಇದ್ವಿ. ಕೇಳೋರಿಲ್ಲ ಅಂತ ಸ್ಥಿತಿ. ಹಿಂಗೆ ಬಿಂದಾಸಾಗಿ ಹೆಲ್ಮೆಟ್ ಇಲ್ದೇನೆ, ಮಾಸ್ಕ್ ಇಲ್ದೇನೆ ಬಂದು ಒಂದು ಹೆಣ್ಣನ್ನ ಬೆನ್ನತ್ತರಿವರು ಅಂತಂದ್ರೆ ಮೂರು ಜನ ಆ ಕಾರ್ನ ಅದು ಹೋಗ್ತಾನೆ ಓಪನ್ ಮಾಡೋಕೆ ಟ್ರೈ ಮಾಡ್ತಾರೆ ಕಾರ್ ಡೋರನ್ನ ಅಂತಂತಂದ್ರೆ, ಶಿವಪ್ರಸಾದ್ ಏನು ಅರ್ಥ ಆಯಿತು? ಬೆಂಗಳೂರಿನ ಹೆಣ್ಣುಮಕ್ಳುಗಳು ಎಷ್ಟರ ಮಟ್ಟಿಗೆ ಸೇಫ್? ಏನು ನಡೀತಾ ಇದೆ? ರಂಗನಾಥ್, ನಿಜಕ್ಕೂ ಕೂಡ ಇದೊಂದು ಆತಂಕಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಂದರೆ ಮಡಿವಾಳದಲ್ಲಿ ಸುಮಾರು 2 ಕಿಲೋಮೀಟರ್ಗಳವರೆಗೂ ಕೂಡ ಇಬ್ಬರು ಮಹಿಳೆಯರು ಇದ್ದಂಥ ಕಾರನ್ನು ಚೇಸ್ ಮಾಡಿರ್ತಕ್ಕಂಥದ್ದು. ಚೇಸ್ ಮಾಡಿ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾರೆ ಅಂತೇಳಿ ಈಗಾಗಲೇ TV9ಗೆ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ 9 ಗಂಟೆಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಬೆಂಗಳೂರಲ್ಲಿ 9 ಗಂಟೆಯಲ್ಲೂ ಕೂಡ ಮಹಿಳೆಯರು ವಾಹನಗಳಲ್ಲಿ ಚಲಿಸೋದಕ್ಕೆ ಭಯಪಡುವಂಥ ವಾತಾವರಣ ನಿಜಕ್ಕೂ ಕೂಡ ನಿರ್ಮಾಣವಾಗಿದೆಯೋ ಅನ್ನೋ ಪ್ರಶ್ನೆ ಕಾಡ್ತಿರ್ತಕ್ಕಂಥದ್ದು. ಅದಕ್ಕೆ ಕ್ಷುಲ್ಲಕ ವಿಚಾರಕ್ಕೆ ಈಗಾಗಲೇ TV9ಗೆ ಲಭ್ಯವಾಗಿರ್ತಕ್ಕಂಥ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಕ್ಷುಲ್ಲಕ ವಿಚಾರಕ್ಕೆ ಈ ಬೈಕ್ನಲ್ಲಿ ಟ್ರಾವೆಲ್ ಮಾಡ್ತಿದ್ದಂಥವ್ರು ಏನಿದ್ದಾರೆ ಈಗ ಕಿಡಿಗೇಡಿಗಳು, ಇವರ ಮೂವರಿಗೂ ಹಾಗೂ ಕಾರ್ನಲ್ಲಿ ತಿಳಿದಿದ್ದಂತಹ ಪ್ರತಿಷ್ಠಿತ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರವರು ಅಂತೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ವೆಹಿಕಲ್ ಇಂಡಿಕೇಟರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಫ್ಟ್ ಅಥವಾ ರೈಟ್ಗೆ ಹಾಕುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರ ನಡುವೆ ಕೂಡ ಜಗಳವನ್ನು ನಡೆದಿರುತ್ತೆ. ತದನಂತರದಲ್ಲಿ ಮೂವರು ಕೂಡ ಬೈಕ್ಗಳಲ್ಲಿ ಫಾಲೋವನ್ನು ಮಾಡಿರ್ತಕ್ಕಂಥ ದೃಶ್ಯಗಳನ್ನು ನೀವು TV9ನಲ್ಲಿ ಗಮನಿಸಬಹುದಾಗಿದೆ. ಆ ಮಹಿಳೆಯರು 2 ಕಿಲೋಮೀಟರ್ಗಳವರೆಗೂ ಕೂಡ ಆತಂಕದಿಂದ ಕಾರ್ನಲ್ಲಿ ಚಲಿಸಿರ್ತಕ್ಕಂಥ ದೃಶ್ಯಾವಳಿಗಳು ಈಗಾಗಲೇ TV9ಗೆ ಲಭ್ಯವಾಗಿರ್ತಕ್ಕಂಥದ್ದು. ಕೂಡಲೇ ಆ ಮಹಿಳೆಯರು ಇಬ್ಬರು ಕೂಡ 112ಗೆ ಕರೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸಹಾಯವಾಣಿಗೆ ಕರೆ ಬಂದ ಕೂಡಲೇ ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ರೆಸ್ಪಾನ್ಸ್ ಅನ್ನು ಮಾಡಿರ್ತಕ್ಕಂಥದ್ದು. ಘಟನೆ ನಡೆದಂತಹ ಸ್ಥಳಕ್ಕೆ ಅವ್ರು ಹೇಳಿದಂತಹ ಸ್ಥಳಕ್ಕೆ ಕೆಲವೇ ನಿಮಿಷಗಳ ಅಂತರದಲ್ಲಿ ಅವರು ರೀಚ್ ಆಗಿರ್ತಾರೆ. ಆ ನಂತರದಲ್ಲಿ ಪೊಲೀಸರು ಬಂದಂತ ನಂತರದಲ್ಲಿ ಅವರು ಮೂವರು ಕೂಡ ಬೈಕ್ಗಳಲ್ಲಿ ಎಸ್ಕೇಪ್ ಆಗಿರ್ತಕ್ಕಂಥ. ತದನಂತರ ರಾತ್ರಿ ಇಡೀ ಕಾರ್ಯಾಚರಣೆಯನ್ನು ನಡೆಸಿ ಈಗಾಗಲೇ TV9ಗೆ ಲಭ್ಯವಾಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ ತೇಜಸ್ ಎಂಬುವ ಯುವಕನನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತದನಂತರದಲ್ಲಿ ಜಗನ್ನಾಥ್ ಎಂಬುವಂತ ಯುವಕ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಅವರಿಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮುಂದುವರಿಸಿದ್ದಾರೆ. ಒಟ್ಟಾರೆಯಾಗಿ ಮೂವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಲಭ್ಯವಾಗಿರ್ತಕ್ಕಂಥ ಹಿನ್ನೆಲೆ ಏನು ಶಿವಪ್ರಸಾದ್? ಯಾರಿವರು? ಇವ್ರ ಹಿನ್ನೆಲೆ ಏನು? ಇಷ್ಟೊಂದು ಬಿಂದಾಸಾಗಿ, ಇಷ್ಟೊಂದು ಧೈರ್ಯವಾಗಿ ಇವರು ಈ ರೀತಿ ಒಂದು ಹೆಣ್ಣನ್ನ ಬೆನ್ನತ್ತಾರೆ ಅಂತಂದ್ರೆ, ಹೆದರಿಸ್ತಾರೆ, ಬೆದರಿಸ್ತಾರೆ ಅಂತಂದ್ರೆ ಏನ್ ಅರ್ಥ? ಯಾರಿವರು? ಖಂಡಿತ ರಂಗನಾಥ್, ಸಾಮಾನ್ಯವಾಗಿ ವಾಹನಗಳು ಚಲಿಸುವಂತ ವೇಳೆಯಲ್ಲಿ ಅಕ್ಕಪಕ್ಕದ ಇಂಡಿಕೇಟರ್ ವಿಚಾರಗಳಿಗೆ, ಯಾವುದೇ ವಿಚಾರಗಳಿಗಾದ್ರೂ ಕೂಡ ಯಾವುದಾದ್ರೂ ವಿಚಾರಗಳಿಗೆ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬಹುದು. ಅಷ್ಟೇ ಅಲ್ಲದೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಬಹುದು. ಇದರ ಹೊರತಾಗಿ ಕೂಡ ಇವರೇ ನೇರವಾಗಿ ಹೋಗಿ ಇಬ್ಬರು ಇದ್ದಂತ ಮಹಿಳೆಯರಿಗೆ ವೆಹಿಕಲ್ ಅನ್ನ ಕಿಟಕಿಯನ್ನು ಓಪನ್ ಮಾಡುವಂತ ಪ್ರಯತ್ನವನ್ನ ಮಾಡೋದು, ಡೋರನ್ನು ಓಪನ್ ಮಾಡುವಂತ ಪ್ರಯತ್ನವನ್ನ ಮಾಡೋದು, ಬೆದರಿಕೆ ಒಡ್ಡಿರ್ತಕ್ಕಂಥದ್ದನ್ನೆಲ್ಲ ಗಮನಿಸಿದ್ರೆ ಈ ಕಿಡಿಗೇಡಿಗಳ ಹಿನ್ನೆಲೆ ಏನು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಇಬ್ಬರು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದಿರತಕ್ಕಂಥ ಮಡಿವಾಳ ಪೊಲೀಸರು ಅವರನ್ನ ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಸದ್ಯದ ಮೂಲಗಳ ಮಾಹಿತಿಯ ಪ್ರಕಾರ ಇಬ್ಬರು ಕೂಡ ಯುವಕರು ಶೇಷಾದ್ರಿಪುರ ಮೂಲದವರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬಿಂದಾಸ ಬಂದು ಬಾಂಬ್ ಬಿಡ್ತಾರೆ ಬೆಂಗಳೂರಿನಲ್ಲಿ, ಹೇಳೋರಿಲ್ಲ ಕೇಳೋರಿಲ್ಲ. ಇನ್ನೊಂದು ಕಡೆಗೆ ಏನಂದ್ರೆ ಚೈನ್ ಸ್ನ್ಯಾಚಿಂಗ್ಗಳು ಸಾಮಾನ್ಯ ಆಗೋಗ್ಬಿಟ್ಟಿದೆ. ಜೊತೆಗೇನು ಅಂತಂತಂದ್ರೆ ಯಾರನ್ನು ಬೇಕಾದ್ರೂ ಹೆದರಿಸ್ಬೋದು, ಯಾರನ್ನು ಬೇಕಾದ್ರೂ ಬೆದರಿಸ್ಬೋದು. ಜೊತೆಗೆ ಮಹಿಳೆಯರು ಹೋಗ್ತಾ ಇದ್ದಾರೆ ಅಂತಂದ್ರೆ ಮುಲ್ಲಾಜಿಲ್ದನೆ ಅವರು ಬೆನ್ನು ಹತ್ಬೋದು. ಇದು ಬೆಂಗಳೂರಿನ ಸ್ಥಿತಿ. ಶೇಮ್, ಅವಮಾನ ಇದು. ಒಂದು ಸಿಸ್ಟಮ್ಗೆ, ಒಂದು ವ್ಯವಸ್ಥೆಗೆ ಅವಮಾನ ಇದು. ಸಂಬಂಧಪಟ್ಟಂಥವರು ತಕ್ಷಣಕ್ಕೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮುಂದೆ ಯಾವ ಮಹಿಳೆಯರಿಗೂ ಕೂಡ ಈ ರೀತಿಯ ಒಂದು ಸ್ಥಿತಿ ಎದುರಾಗಬಾರದು. ನೋಡೋಣ ಏನು ಮಾಡುತ್ತೆ ಇಲಾಖೆ. ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ಏನು ಹೇಳ್ತಾರೆ ನೋಡೋಣ.